ಹೇಳಿ ನಮಗೆ ಶೋ ಹೇಗ್ ನಡೆಸ್ಕೊಡ್ಬೇಕು ಅಂತ. ನಿಮ್ದು ಕರೆಕ್ಟ್ ಆಗಿದೆ, ನಿಮ್ದೇನು ತಪ್ಪಿಲ್ಲ. ಶೋ ಖಂಡಿತವಾಗ್ಲೂ ಕರೆಕ್ಟ್ ಆಗಿದೆ. ಇಲ್ಲಾಂದ್ರೆ ನನ್ನ ಮಗ ಹನ್ನೊಂದನೇ ಸೀಸನ್ ದಾಟ್ತಾನೆ ಇರಲಿಲ್ಲ. ಕ್ಯಾಮ್ರಾ ಮುಂದೆ ಬಿಗ್ ಬಾಸ್ಗೆ ಚಾಲೆಂಜ್ ಮಾಡಿದ್ರಲ್ಲ, ಅದು ತಪ್ಪೇ ಅಲ್ಲ ಸರ್. ದಟ್ ವಾಸ್ ಅ ಜೋಕ್. ಬಿಗ್ ಬಾಸ್ ಅನ್ನೋದೇನಿದೆ ಬ್ರದರ್, ಅದ್ಭುತವಾದಂತ ಒಂದು ಶೋ. ಇಂಪ್ರೂವ್ ಮಾಡುವಂತ ಸಾಧ್ಯತೆ ಈಗ ಇರೋ ನಿಮ್ಮ ಕೈಲಿದೆ. ಹಾಳು ಮಾಡಕ್ಕೆ ನಿಮ್ಮ ಅಪ್ಪನಗೂ ಸಾಧ್ಯ ಇಲ್ಲ. ಬಿಗ್ ಬಾಸ್ ಸೀಸನ್ 11 ನೆಕ್ಸ್ಟ್ ಲೆವೆಲ್ ಇತ್ರಿ. ಯಾಕಂದ್ರೆ ಜಗದೀಶ್ ಅವರು ಅಂತೂ ನೆಕ್ಸ್ಟ್ ಲೆವೆಲ್ ಟಫ್ ಕಾಂಪಿಟೇಟರ್ ಅಂತಂದ್ರೆ ಜಗದೀಶ್ ಅವರು ಫಸ್ಟ್ಗೆ ಬೆಂಕಿ ಬಿರುಗಾಳಿ ಆಗಿದ್ರು ನೋಡ್ರಿ. ಅಂತದ್ರಾಗ ಇವರೆಲ್ಲ ಸೇರಿ ಹೆಂಗಾರ ಮಾಡಿ ಹೊರಗೆ ಹಾಕ್ಬಿಡೋ ಅಂತ ಟೈಮ್ನಾಗ ಏನೋ ಒಂದ್ ಕಡೆ ಅವ್ರು ತಪ್ಪು ಒಂದು ಬ್ಯಾಡ್ ವರ್ಡ್ಸ್ ಹೇಳ್ಬಿಟ್ಟು ತಲೆ ಹಾಪ್ ಆಗ್ಬಿಟ್ಟು ನಮ್ಮ ಸುದೀಪಣ್ಣಾಗ ತಲೆ ಹಾಪಾಗಿ ಒಳಗೆ ವೀಕೆಂಡ್ನಾಗ ಬಂದು ಫಸ್ಟ್ ನುಬ್ಬಿದ್ರೆ. ಯಾಕಂದ್ರೆ ಇವ್ರಿಗೆಲ್ಲ ಕಾಮನ್ ರೀ. ಯಾಕಂದ್ರೆ ಸುದೀಪಣ್ಣ 11 ಸೀಸನ್ ನಡ್ಸ್ಕೊಂಡ್ ಬಂದಾರ. 10 ಸೀಸನ್ ನಡ್ಸ್ಕೊಂಡ್ ಬಂದಾಗ 11ನೇ ಸೀಸನ್ ಈ ಜಗದೀಶ್ ಅವ್ರಿಗಂತೂ ಅಷ್ಟೇ. ಯಾಕಂದ್ರೆ ಅಷ್ಟು ಮಂದಿ ನೋಡ್ಕೊಂಡ್ಬಿಟ್ರೆ ನಾನು ಒಂದು ಸೀಸನ್ ಮಿನಿಮಮ್ ಅಂದ್ರು 15ರಿಂದ 17 ಮಂದಿ ಇರ್ತಾರೆ. ಸೊ ಅಂತವ್ರನ್ನ ಒಬ್ಬರೊಬ್ಬರು ನೋಡ್ಕೊಂಡ್ಬಿಟ್ಟಿರ್ತಾರೆ. ಒಬ್ಬೊಬ್ಬರು 10 ಸೀಸನ್ ಅಂದ್ರೆ 120-180 ಮಂದಿ ನೋಡಿರ್ತಾರೆ. ಅದ್ರ ವೈಲ್ಡ್ ಕಾರ್ಡ್ ಎಂಟ್ರಿ ಇವ್ರು ಹಿಡಿದ್ರು ಒಂದು 20 ಮಂದಿ ಅಂತ ಹಿಡ್ಕೊರಿ. ಒಂದು 200 ಮಂದಿ ನೋಡ್ಕೊಂಡಾಗ ಜಗದೀಶ್ ಅವ್ರ ವಾಪಸ್ ಬಂದ್ ಹಿಂಗ್ ಮಾಡ್ಕೊಂಡು ನಮ್ಮ ಸುದೀಪಣ್ಣ ಅಂತೂ ನೆಕ್ಸ್ಟ್ ಲೆವೆಲ್ ಜಾಡ್ಸ್ಬಿಟ್ಟಿದ್ರೆ ಅವತ್ತು. ಸೊ ಮತ್ತೆ ಬಿಗ್ ಬಾಸ್ ಸೀಸನ್ 12 ಅಕ್ಟೋಬರ್ ಮತ್ತೆ ಬರ್ತೈತಿ. ಬಟ್ ಇಲ್ಲ ಒಂದ್ ಕಡೆ ಈ ಸಲ ಬಿಗ್ ಬಾಸ್ ಸೀಸನ್ಗೆ ಸುದೀಪಣ್ಣ ಬರ್ತಾನಲ್ಲೋ ಅನ್ನೋ ಕಾನ್ಫಿಡೆನ್ಸ್ ಅಂತೂ ನನಗೆ ಇಲ್ಲ ರೀ. ಯಾಕಂದ್ರೆ ಲಾಸ್ಟ್ ಟೈಮ್ ಅವ್ರ ಲಾಸ್ಟ್ ಸೀಸನ್ ಅಂತಂದೆ ಎಲ್ಲರಿಗೂ ಬೇಸರ ಮಾಡಿಬಿಟ್ಟಿದ್ರೆ. ಸೊ ಎಲ್ಲೂ ಒಂದು ಕಡೆ ಸೊ ಆ ಮ್ಯಾಟ್ರ್ ಇಟ್ಕೊಂಡು ಸುದೀಪಣ್ಣ ಜಬರ್ದಸ್ತ್ ಸೀಸನ್ 11 ಅಂತೂ ಜಬರ್ದಸ್ತ್ ನಡೆದಿತ್ತೆ. ಆಲ್ಮೋಸ್ಟ್ ಹೈಯೆಸ್ಟ್ TRP ಹೋಗಿದ್ದೆ ಬಿಗ್ ಬಾಸ್ ಸೀಸನ್ 11 ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಮ್ಮ ಹುಲಿ ರೀ. ಯಾಕಂದ್ರೆ ಜಗದೀಶ್ ಅವರು ಹಂಗೆ ಟಫ್ ಕಾಂಪಿಟೇಟರ್ ಇಪ್ಪ ಅವ್ರಿಗೆ ತಲ್ಲಿನ ಹಾಪಾಗಿತ್ತೆ. ಸೊ ಆಮೇಲೆ ಫೈನಲಿ ಸೆಕೆಂಡ್ ಕಾಂಪಿಟೇಟರ್ ಆಗಿ ಬಂದವ್ರು ಅಂದ್ರೆ ಹನುಮಂತಣ್ಣ ಬಂದ ಅಂತರೂ ಕಪ್ ಎಬ್ಬಿಸ್ಕೊಂಡು ಬಂದ್ಬಿಟ್ಟ ಉತ್ತರ ಕರ್ನಾಟಕ. ಸೊ ಇದು ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಬಿಗ್ ಬಾಸ್ ಸೀಸನ್ 11 ಮುಗಿತೆ. ಸೊ ಬಿಗ್ ಬಾಸ್ ಸೀಸನ್ 12ಗೆ ಬರ್ತಿದ್ ನೆಕ್ಸ್ಟ್ 12. ಸೊ ಅಕ್ಟೋಬರ್ ಬರ್ತಿತ್ತು. ಸೊ ಅಲ್ಲಿ ಮಟ್ಟ ವೇಟ್ ಮಾಡೋಣ. ಬಟ್ ಈ ಸಲ ಈ ಸಿಸ್ಟಮ್ಗೆ ಬರಾಕತ್ತಾಗ ಈ ಬಿಗ್ ಬಾಸ್ ಸೀಸನ್ 12ಕ್ಕೆ ಯಾರು ಬರ್ತಾರಂತ ಇಂಪಾರ್ಟೆಂಟ್ ಆಗಿತ್ತು. ಒಂದು ಕ್ವಶನ್ ಮಾರ್ಕ್ ಐತಿ. ಎಲ್ಲ ಒಂದ್ ಕಡೆ ಶಟ್ರ್ ಬರತ್ತಾರಂತ ಮಾಹಿತಿ ಬಂದೈತಿ. ಲಾಸ್ಟ್ ಟೈಮು ಅಂದ್ರೆ ಒಬ್ಬರ ಹೆಸರು ಅಡ್ಡಾಡತೈತಿ, ನಮ್ಮ ತಮ್ಮಂದ ಅಂತ ಹೇಳಿದ್ರೆ. ಸೊ ಅವ್ರು ಬಿಟ್ಟು ಮತ್ತೆ ಯಾರು ಇಲ್ಲ. ಸೊ ಬಿಗ್ ಬಾಸ್ ಸೀಸನ್ 12ನೇ ಸೀಸನ್ ಬರ್ತೈತಿ ಅಕ್ಟೋಬರ್ನಾಗ. ಸೊ ವೇಟ್ ಮಾಡೋಣ. ಸುದೀಪಣ್ಣ ಕಂಟಿನ್ಯೂ ಮಾಡಿದ್ರೆ ಖುಷಿ ಅಂದ್ರೆ ಭಾಳ ಖುಷಿ ಆಕೈತಿ. ಎಲ್ಲ ಒಂದ್ ಕಡೆ ಬೇರೆದವ್ರು ಬಂದ್ರು ಮತ್ತೆ ನೋಡೋಣ ಅವ್ರದ್ದು. ಯಾಕಂದ್ರೆ ಶಟ್ರ್ ಬರ್ತಾರಂತಂದ್ರೆ ಬಟ್ ಏನು ಗೊತ್ತಾಗತ್ತಿಲ್ಲ ಅಲ್ಲಿ ನಮ್ಮ ಋಷಭ್ ಶಟ್ರ್. ಸೊ ನೋಡೋಣ ಅದ್ರ ಬಗ್ಗೆ. ಸೊ ಆದ್ರೂ ಏನೇ ಹೇಳ್ರಿ ನೀವು, ಬೆಂಕಿ ಬಿರುಗಾಳಿ ಇತ್ತು ನೋಡ್ರಿ ಬಿಗ್ ಬಾಸ್ 11 ಸೀಸನ್ ಅಂತೂ ನೆಕ್ಸ್ಟ್ ಲೆವೆಲ್ ಇತ್ತೆ. ಸೊ ಅದಕ್ಕೆ ಜಗದೀಶ್ ಅವ್ರಂತೂ ಬೆಂಕಿ ಪರ್ಫಾರ್ಮೆನ್ಸ್ ಇದ್ರೆ, ಬೆಂಕಿ ಕಾಂಪಿಟೇಟರ್ ಇದ್ರೆ ಒಂಥರ ಟೋಟಲ್ ಬೆಂಕಿನ ಬಿಟ್ರಿ ಅವ್ರು.